ಬೆಳಗ್ಗೆ ಬೆಳಗ್ಗೆ 5 ಗಂಟೆಗೆ ಎದ್ದು ಒಲೆ ಮೇಲೆ ನೀರಿಟ್ಟು ಅದರಲ್ಲಿ ಮುಖ ತೊಳ್ಕೊಂಡು ಅಲ್ಲೂಜ್ಕೊಂಡು ಬಟ್ಟೆ ಬರೆ ಹಾಕೊಂಡು ರೆಡಿಯಾಗಿ 6 ಗಂಟೆ ಮನೆಗೆ ಬಿಟ್ಟು 7 ಗಂಟೆಗೆ ಹೋಗಿ ಲಾಗಿನ್ ಮಾಡೋ ಈ ಬಾಳು ಯಾವನಿಗೆ ಬೇಕಪ್ಪ ದೇವ್ರೆ. ಆಳಾಗಿ ದುಡಿಬೇಕು, ಅರಸನಾಗಿ ತಿನ್ಬೇಕು ಕಳ್ಳ. ಬರ ಕೆಲಸ ದಿನ ಎಲ್ಲ ಪುರ್ಸೋ ತಿಲ್ದಿರೋ ದುಡಿದ್ರು ನನ್ನ ಮಕ್ಳು ಕೊಡೋ ಕಾಸು ಪುಟ್ಗೋಸಿಗೂ ಸಾಲಲ್ಲ. ಆದ್ರೂ ಕಟ್ಕೊಂಡಿರೋದು ಬಿಡಕ್ಕಾಗುತ್ತಾ? ಯಾರೋ ಹೇಳಿದ್ರು ಕಟ್ಕೊಂಡ್ರೆ ಹೆಂಡ್ತಿ ತಿಂಗಳಾದ್ರೆ ಬರೋ ಖರ್ಚುಗಳು ಯಾವತ್ತೂ ಹೋಗಲ್ವಂತೆ. ನಾನು ಹೇಳಿ ಸರಿ ಅಂದ್ರೆ ಕಮೆಂಟ್ ಮಾಡಿ. ನಾನು ಕೂಲಿ ಮಾಡೋ ಜಾಗದಲ್ಲಿ ಕೊಟ್ಟಿದ್ದು ಕೂಳಿದು ಹಾಸ್ಪಿಟ್ಲಲ್ಲೇ ಎಷ್ಟೋ ಚೆನ್ನಾಗಿರೋ ಕೂಳು ಕೊಡ್ತಾರೆ ಅನ್ಸುತ್ತೆ. ಹಂಗೆ ತಿಂದಿರೋ ದರ್ಶನ ಅಂತ ಒಂದು ಹೆಜ್ಜೆ ಆಗಕ್ಕೆ ಬಂದರೆ ರೋಡ್ ಸೈಡಲ್ಲಿ ರೋಲೆಕ್ಸ್ ವಾಚ್ ಮಾಡ್ತಾ ಇದ್ರು. 10 ರೂಪಾಯಿಗೆ 10 ರೂಪಾಯಿಗೆ ಒಂದೊಂದು ಆಸೆ ಆಯಿತು. ಆದ್ರೂ ಬೇಡ ಅಂತ ಸುಮ್ಮನೆ ಅದೇ. ರೋಲೆಕ್ಸ್ ಅವನ್ ಪೇರು ಡಿಲ್ಲಿ. ನಾಲ್ಗೆಗೆ ಏರಿರೋ ಚಟ ಯಾವತ್ತೂ ಬಿಡಕ್ಕಾಗಲ್ಲ ಅಂತಾರಲ್ಲ, ಹಂಗೆ ದಿನದಲ್ಲಿ ಒಂದು 25 ಸಲ ಟೀ ಕುಡಿದು ಮನೆಗೆ ಬಂದು ಸೊಪ್ಸಾರು ಅನ್ನ ಮುದ್ದೆ ತಿಂದು ಹೊರಗಡೆ ಹೋಗಿ ನೋಡಿದ್ರೆ ಸ್ಕೂಲ್ ಮಕ್ಕಳೆಲ್ಲ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ರು. ನಾವು ಹಿಂಗೆ ಸ್ಕೂಲ್ ಆಗಿದ್ದಾಗಲ್ಲ ಎಷ್ಟು ಸಲ ಟ್ರಿಪ್ ಹೋಗಿದ್ದೀರಿ ಅಂತ ನೆನಪಾಗಿ ಮನ್ಸಿಗೆ ಹಾಗೆ ಲೈಟಾಗಿ ಖುಷಿ ಆಯ್ತು. ನಮ್ಮ ಹುಡುಗ ರಾಜಧಾನಿ ಪೆಟ್ ಶಾಪ್ ಅಂತ ನಡೆಸ್ತಾ ಇದ್ದಾನೆ. ಮನ್ಸಾರೆ ಪ್ರೀತಿಸೋ ವ್ಯಕ್ತಿಗಳೇ ನಮ್ಮನ್ನ ಬಿಟ್ಟೋಗೋ ಈ ಕಾಲದಲ್ಲಿ ಪ್ರಾಣಕ್ಕೆ ಪ್ರಾಣವಾಗಿ ನಮ್ಮನ್ನೇ ಪ್ರೀತಿಸೋ ಪ್ರಾಣಿಗಳನ್ನ ನಮ್ಮ ಹುಡುಗ ಸೇಲ್ ಮಾಡ್ತಾ ಇದ್ದಾನೆ. ಒಂದ್ಸಲ ಅಕೌಂಟಿಗೆ ಭೇಟಿ ನೀಡಿ ನಿಮಗೆ ಬೇಕಾಗಿರೋ ಗೆಳೆಯನ್ನ ನೀವೇ ಹಾರಿಸ್ಕೊಳ್ಳಿ. ಸ್ನೇಹ ಆಕಸ್ಮಿಕ ಅಂತಾರೆ, ಆದರೆ ಇವ್ರ ಜೊತೆ ಸ್ನೇಹನ ನೀವು ಇಷ್ಟಪಟ್ಟು ಮಾಡ್ಕೋಬಹುದು. ಲಿಂಕ್ ಟ್ಯಾಗ್ ಮಾಡಿರ್ತೀನಿ ನೋಡಿ.